ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ಸ್. ಲಾಸ್ಟ್ ವಿಡಿಯೋದಲ್ಲಿ ಬ್ಲೌಸನ್ನು ನಾನು ಕಟಿಂಗ್ ಮಾಡೋದು ತೋರಿಸಿದ್ದೆ ಅಲ್ವಾ, ಈ ಸ್ಯಾರಿಯಲ್ಲಿರೋಂಥ ಬ್ಲೌಸನ್ನು. ಇವತ್ತಿದು ಲಂಗನ ಯಾವ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಮೊದಲಿಗೆ ನಾವು ಸ್ಯಾರಿಯಲ್ಲಿ ನಮಗೆ ಲಂಗ ಎಷ್ಟು ಉದ್ದ ಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ನಿಮಗೆ ಯಾವ ಮೆಜರ್ಮೆಂಟ್ಗೆ ನೀವು ಹೊಲಿತಿದ್ದೀರೋ ಅದರ ಉದ್ದ ಎಷ್ಟಿದೆ ಅಂತ ನೋಡಿಕೊಂಡು ಅಷ್ಟಕ್ಕೆ ಮೇಲೆ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೋಬೇಕು. ವಿತ್ ಮಾರ್ಜಿನ್ ಒಂದು ಇಂಚಷ್ಟು ಸೇರಿಸ್ಕೊಳ್ಳಿ. 1 ಇಂಚ್ ಅಥವಾ ಅರ್ಧ ಇಂಚಷ್ಟು ಅಷ್ಟಕ್ಕೆ ಮೇಲೆ ಇರೋಂಥ ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕೂಡ ಕಟ್ ಮಾಡ್ತಾಯಿದ್ದೀನಿ. ನಿಮಗೆ ಕಟ್ ಮಾಡೋದು ಬೇಡ ಅಂತಂದರೆ ಒಳಗಡೆಗೆ ಫೋಲ್ಡ್ ಮಾಡಿ ಬೇಕಾದರೂ ಸ್ಟಿಚ್ ಮಾಡ್ಕೋಬೋದು. ಹೀಗೆ ಕ್ಲಾತನ್ನು ಎಕ್ಸ್ಟ್ರಾ ಇರೋದು ನಾನು ಮೇಲೆಗೆ ಕಟ್ ಮಾಡ್ತಾಯಿದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಈಗ ಕಟ್ ಮಾಡಿರೋಂಥದ್ದನ್ನು ಸೈಡ್ಗೆ ಇಟ್ಬಿಟ್ಟು ಈ ಎಕ್ಸ್ಟ್ರಾ ಮೇಲೆ ಇರೋದನ್ನು ಸೈಡ್ಗೆ ಇಟ್ಕೊಳ್ಳಿ. ನಿಮಗೆ ಬಾರ್ಡರ್ ಉದ್ದ ಬೇಕು ಅಂತಂದರೆ ಕೆಳಗಡೆ ಬೇಕಾದರೂ ಅಟ್ಯಾಚ್ ಮಾಡ್ಕೋಬೋದು. ಈ ಬಾರ್ಡರ್ ಮೇಲೆದು ಕೆಳಗಡೆದು ಡಿಫ್ರೆಂಟ್ ಆಗಿದೆ ಅಲ್ವಾ, ಹಾಗಾಗಿ ನಾನು ಅದನ್ನೇನು ಅಟ್ಯಾಚ್ ಮಾಡ್ತಿಲ್ಲ. ಈಗ ಇದನ್ನು ಎಷ್ಟು ಕ್ಲಾತ್ ಇದೆ ಅನ್ನೋದನ್ನು ನೋಡಿಕೊಂಡು ಅದನ್ನು ನೀಟಾಗಿ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಪ್ಲೀಟ್ಸನ್ನು ಇಟ್ಕೊಳ್ಳಿ. ನಾನು ಆಲ್ರೆಡಿ ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಪ್ಲೀಟ್ಸನ್ನ ಇಡಬೇಕು ಅನ್ನೋದನ್ನು ಕೂಡ ವಿಡಿಯೋ ಮಾಡಿದ್ದೀನಿ. ನೀವಿನ್ನೂ ನೋಡಿಲ್ಲ ಅಂದರೆ ಒಂದು ಸಲ ಚೆಕ್ ಮಾಡಿ. 6 ಇಂಚಿಗೆ ನಾನು ಲೆಂತ್ ಹಾಕ್ಕೊಂಡು 1 ಇಂಚ್ ಇರೋ ಥರ ಅಗಲ ಪ್ಲೀಟ್ಸನ್ನು ಇಡ್ತಾಯಿದ್ದೀನಿ. ಹೀಗೆ ಫಸ್ಟ್ ಎಲ್ಲದನ್ನು ಕೂಡ ನೀವು ಮಾರ್ಕ್ ಮಾಡ್ಕೊಬೇಡಿ, ಈಸಿ ಆಗುತ್ತೆ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ. ಈಗ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಪ್ಲೀಟ್ಸನ್ನು ಅಡ್ಜಸ್ಟ್ ಮಾಡ್ಕೊಳ್ತಾ ಸ್ಟಾರ್ಟಿಂಗಲ್ಲಿ ಮಾತ್ರ ಒಂದು ಸ್ವಲ್ಪ ಗ್ಯಾಪ್ ಬರಬೇಕು. 2 ಇಂಚಷ್ಟು ಗ್ಯಾಪ್ ಬಿಡಿ, ಸರಿ ಹೋಗುತ್ತೆ. ಯಾಕಂದರೆ ನಾವು ಫೋಲ್ಡ್ ಮಾಡಿದಾಗ ಈ ಪ್ಲೀಟ್ ಕೂಡ ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತಲ್ವ, ಅದ್ರ ಕೆಳಗಡೆಗೆ ಬಂದುಬಿಡುತ್ತೆ. ಒಂದೊಂದು ಸಲ ಆಚೆಗೂ ಕೂಡ ಬರುತ್ತೆ. ಅದಕ್ಕೆ ನೋಡಿಕೊಂಡು ಮಾರ್ಕನ್ನು ಹಾಕ್ಕೊಂಡು ಸ್ಟಾರ್ಟಿಂಗಲ್ಲಿ 2 ಇಂಚಷ್ಟು ಪ್ಲೀಟ್ಸನ್ನು ಬಿಡಿ. 2 ಇಂಚು ಲೆಂತನ್ನು ಬಿಟ್ಬಿಟ್ಟು ನಂತರ ಪ್ಲೀಟ್ಸ್ ಇಟ್ಕೊಳ್ಳಿ. 1 ಇಂಚ್ ಅಗಲ ಥರ ನಮಗೆ ಈವನ್ನಾಗಿ ಎಲ್ಲ ಪ್ಲೀಟ್ಸು ಒಂದೇ ಸೈಜ್ ಬರಬೇಕಂದ್ರೆ ಈ ರೀತಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಪ್ಲೀಟ್ಸ್ ಇಟ್ಕೊಂಡ್ರೆ ಎಲ್ಲ ಪ್ಲೀಟ್ಸು ಕೂಡ ನಮಗೆ ಒಂದೇ ಸೈಜಲ್ಲಿ ಬರುತ್ತೆ. ನೀವು ಆದಷ್ಟು 1 ಇಂಚ್ ಅಗಲದ್ದು ಇಟ್ಕೊಳ್ಳಿ. ಅರ್ಧ ಇಂಚ್ ಇಟ್ಕೊಂಡ್ರು ಸ್ವಲ್ಪ ಸಣ್ಣ ಸಣ್ಣ ಬರುತ್ತಲ್ಲ, ಸ್ಟಾರ್ಟಿಂಗಲ್ಲಿ ನಾವು ಐರನ್ ಮಾಡ್ಕೊಂಡಾಗ ಕರೆಕ್ಟಾಗಿರುತ್ತೆ. ನಂತರ ಅದು ಒಂದು ಸಲ ವಾಶ್ ಮಾಡಿದ್ಮೇಲೆ ಐರನ್ ಮಾಡಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ 1 ಇಂಚ್ ಅಗಲ ಆದರೆ ನಮಗೆ ಕರೆಕ್ಟಾಗಿ ಇರುತ್ತೆ. 1.5 ಇಂಚು ಅನ್ನೋದು ಕ್ಲಾತ್ ಕಡಿಮೆ ಇದ್ದರೆ ಮಾತ್ರ ಇಟ್ಕೊಳ್ಳಿ, 1.5 ಅಥವಾ 2 ಇಂಚು. 1 ಇಂಚ್ ಅನ್ನೋದು ಕರೆಕ್ಟಾಗಿ ಇರುತ್ತೆ. ಈಗ ಎಲ್ಲ ಪೀಸನ್ನು ಕೂಡ ಇಟ್ಕೊಂಡ್ಮೇಲೆ ಇದಕ್ಕೆ ಲೈನಿಂಗನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಲೈನಿಂಗನ್ನು ರಾಂಗ್ ಸೈಡ್ಗೆ ಇಟ್ಕೊಳ್ಳಿ. ಮತ್ತು ಅದು ಲೈನಿಂಗ್ ಅನ್ನೋದು ಉದ್ದ ಕಡಿಮೆ ಇರುತ್ತಲ್ವ, ಅದನ್ನು ಕಟ್ ಮಾಡೋ ಅವಶ್ಯಕತೆ ಏನೂ ಇಲ್ಲ. ಡೈರೆಕ್ಟಾಗಿ ನಾನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಅದನ್ನು ಕೂಡ ಸ್ಮಾಲ್ ಪ್ಲೇಟ್ಸನ್ನು ಇಟ್ಕೊಳ್ತಾ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ನೀವು ಬೇಕು ಅಂದರೆ ಲೈನಿಂಗು ಮೇನ್ ಕ್ಲಾತ್ ಎಷ್ಟಿದೆಯೋ ಅಷ್ಟನ್ನು ತಗೋಬೋದು, ಇಲ್ಲ ಸ್ವಲ್ಪ ಕಡಿಮೆ ಬೇಕಾದರೂ ತಗೋಬೋದು. ನಾನಿಲ್ಲಿ ಸ್ಯಾರಿ ಫುಲ್ಲು ಇಲ್ಲಿ ಲಂಗಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಒಂದು 5.5 ಮೀಟ್ರಷ್ಟು ಕ್ಲಾತ್ ಅನ್ನೋದು ಇರುತ್ತೆ, ಅಷ್ಟನ್ನು ಕೂಡ ಬಳಸ್ತಾಯಿದ್ದೀನಿ. ತುಂಬ ಸಲ ಎಷ್ಟು ಮೀಟರ್ ಕ್ಲಾತ್ ತಗೋಬೇಕು ಅಂತ ಕೇಳ್ತೀರಲ್ವ. ಸ್ಯಾರಿ ಅಲ್ಲಾದರೆ ನಾನು ಆಲ್ಮೋಸ್ಟು ಲಂಗಕ್ಕೆ ಫುಲ್ ಸ್ಯಾರಿನೇ ಬಳಸ್ತೀನಿ. ತೀರಾ ಚಿಕ್ಕ ಮಕ್ಕಳಾದರೆ ಮಾತ್ರ ನೀವು ಕಡಿಮೆ ಬಳಸ್ಕೊಳ್ಳಿ. ಸ್ವಲ್ಪ 15 ವರ್ಷ 12 ವರ್ಷ ಮಕ್ಕಳಿಗಾದರೂ ಕೂಡ ನೀವು ಫುಲ್ ಸ್ಯಾರಿನೇ ಬಳಸಿ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಗೋಲ್ ಚೆನ್ನಾಗಿ ಬರುತ್ತೆ. ಪೀಸನ್ನು ಕಟ್ ಮಾಡಿದೆ ಫುಲ್ ಸ್ಯಾರಿನೂ ಕೂಡ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಇದು ಕೂಡ ಆಲ್ಮೋಸ್ಟ್ ಒಂದು 12 ವರ್ಷ ಮಕ್ಕಳವರೆಗೂ ಆಗೋವಂಥದ್ದು. ಅದು 15 ವರ್ಷ ಆದರೂ ಕೂಡ ನಿಮಗೆ ಲಂಗ ಸ್ವಲ್ಪ ಸೊಂಟ ಲೂಸಾಗಿ ಇಟ್ಕೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಲೈನಿಂಗನ್ನು ಅಟ್ಯಾಚ್ ಮಾಡಿದ್ಮೇಲೆ ಇಲ್ಲಿ ನಾನು ಬೆಲ್ಟಿಗೆ ಮೇನ್ ಕ್ಲಾತು ಲೈನಿಂಗ್ ಎರಡನ್ನೂ ಕೂಡ ತಗೊಂಡಿದ್ದೀನಿ. ಈಗ ಒಂದು ಸೈಡ್ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಬಿಡೋಣ. ಸುತ್ತಲೂ ಫಸ್ಟ್ ಒಂದು ಸ್ಟಿಚ್ ಹಾಕ್ಕೊಂಡು ನಂತರ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳಿ. ಹೀಗೆ ಸ್ಟಿಚ್ ಹಾಕ್ಕೊಂಡು ಈಗ ಇದನ್ನು ನಾವು ಈ ಬಾರ್ಡರ್ ಕೂಡ ಇದೆ, ಇದರಲ್ಲಿ ಸಣ್ಣ ಬಾರ್ಡರ್ ಇರೋದ್ರಿಂದ ಬಾರ್ಡರು ನಮಗೆ ಫ್ರಂಟಿಗೆ ಮಾತ್ರ ಬರಬೇಕು. ಆ ರೀತಿ ಇಟ್ಕೊಳ್ಳಿ. ಅಟ್ಯಾಚ್ ಮಾಡುವಾಗ ಮೇನ್ ಕ್ಲಾತ್ ಸೈಡ್ಗೆ ಇಟ್ಕೊಂಡು ಈ ಬಾರ್ಡರನ್ನು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಬಾರ್ಡರ್ ಚಿಕ್ಕದಾಗಿದೆ ಅಲ್ವಾ, ಹಾಗಾಗಿ ಈಗ ಇದಕ್ಕೆ ಮೇನ್ ಕ್ಲಾತ್ ಸೈಡ್ಗೆ ಬಾರ್ಡರ್ ಅನ್ನೋದು ಬರಬೇಕು. ಆ ರೀತಿ ಸ್ಟಿಚ್ಚನ್ನು ಮಾಡ್ಕೋಬೇಕು. ಇಲ್ಲಿ ಕೂಡ ನಮಗೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಸೊಂಟದ ಸುತ್ತಳತೆ ಅನ್ನೋದು ನಿಮಗೆ ಎಷ್ಟು ಬೇಕು ಅನ್ನೋದನ್ನು ನೀವು ಯಾರು ಸೈಜ್ಗೆ ಹೊಲಿತಿದ್ದೀರೋ ಅಷ್ಟಕ್ಕೆ ಒಂದು 4 ಇಂಚು ಲೂಸಾಗಿ ಇಟ್ಕೊಳ್ಳಿ. ಲಾಡಿನ ಹಾಕೋದಾದರೆ, ಬೆಲ್ಟನ್ನು ಉಕ್ಸ್ ಹಾಕ್ಕೊಳ್ಳೋದಾದರೆ ನೀವು ಕರೆಕ್ಟಾಗಿ ಸೈಜಿಗಿಂತ ಒಂದು 2 ಇಂಚು ಮಾತ್ರ ಲೂಸ್ ಇಟ್ಕೊಳ್ಳಿ. ಬೆಳೆಯೋ ಮಕ್ಕಳಿಗಾದ್ರೆ ನಂಗೆ ಗೊತ್ತಿದ್ದಾಗೆ ನೀವು ಬೆಲ್ಟ್ ಹಿಡದೆ ಲಾಡಿ ಹಾಕ್ಕೊಂಡ್ರೆ ಬೆಟರು. ಸ್ವಲ್ಪ ವರ್ಷ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ನಾವು ಕರೆಕ್ಟ್ ಸೈಜ್ಗೆ ಉಕ್ಸನ್ನು ಇಟ್ಟು ಹಾಕ್ಕೊಂಡ್ವಿ ಅಂತಂದರೆ ಸ್ವಲ್ಪ ದಿನಕ್ಕೇನಾದರೂ ಟೈಟ್ ಅನಿಸ್ಬಿಡುತ್ತೆ, ಮತ್ತು ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ನಾನು ಆದಷ್ಟು ಯಾವಾಗಲೂ ಕೂಡ ಲಾಡಿ ಹಾಕ್ಕೊಂಡೆ ಸ್ಟಿಚ್ಚನ್ನು ಮಾಡ್ತೀನಿ. ಇಲ್ಲಿ ನೋಡಿ, ಬೆಲ್ಟನ್ನು ಅಟ್ಯಾಚ್ ಮಾಡುವಾಗ ಅರ್ಧ ಇಂಚು ಮಾರ್ಜಿನನ್ನು
ಇಟ್ಟು ಸ್ಟಿಚ್ಚನ್ನು ಹಾಕ್ಕೋಬೇಕು. ಮತ್ತು ಆ ಕಡೆ ಈ ಕಡೆ ಎಡ್ಜಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಇದನ್ನು ಅಟ್ಯಾಚ್ ಮಾಡಿದ್ಮೇಲೆ ನಂತರ ಅದನ್ನು ಮೇಲೆ ಫೋಲ್ಡ್ ಮಾಡಿ ಮತ್ತೆ ಡಬಲ್ ಫೋಲ್ಡಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಅರ್ಧ ಇಂಚು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಮತ್ತು ಪ್ಲೀಟ್ಸ್ ಅನ್ನೋದು ಇದ್ರ ಕೆಳಗಡೆಗೆ ಬರ್ದಿರ ನೋಡ್ಕೊಳ್ತಾ ಸ್ಟಿಚ್ಚನ್ನು ಹಾಕ್ಕೋಬೇಕು. ಹೆಚ್ಚು ಕಡಿಮೆ ಆಯಿತು ಅಂದರೆ ಒಳಗಡೆ ಪ್ಲೀಟ್ಸು ಅನ್ನೋದು ಈ ಸ್ಟಿಚ್ ಕೆಳಗಡೆಗೆ ಬಂದುಬಿಡುತ್ತೆ. ಅದಕ್ಕೆ ನೋಡ್ಕೊಳ್ಳಿ ಒಂದು ಸಲ. ಹೀಗೆ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಆ ಕಡೆ ಈ ಕಡೆ ಎಡ್ಜ್ಗಳನ್ನ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡು ನಂತರ ಅದನ್ನು ಒಳಗಡೆಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಸ್ಕರ್ಟ್ ಅನ್ನೋದು ಈಸಿಯಾಗಿ ನಾವು ಈ ರೀತಿ ಸ್ಟಿಚ್ ಮಾಡ್ಕೋಬೋದು. ಅದನ್ನು ಸ್ಟಿಚ್ ಮಾಡಿದ್ಮೇಲೆ ನೋಡಿ ಈ ರೀತಿ ಅದನ್ನು ಒಳಗಡೆಗೆ ಫೋಲ್ಡ್ ಮಾಡಿ ಮಾರ್ಜಿನ್ ಅನ್ನೋದು ಬೆಲ್ಟ್ ಒಳಗಡೆಗೆ ಬರಬೇಕು. ಆ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಆದಮೇಲೆ ಈಗ ಎರಡೂ ಸೈಡು ಕೂಡ ಒಂದು ಸ್ವಲ್ಪ ನಮಗೆ ಓಪನ್ ಇಟ್ಕೊಂಡು ಬೆಲ್ಟ್ಗಿಂತ ಕೆಳಗಡೆ 1 ಇಂಚಷ್ಟು ಓಪನ್ ಇಟ್ಕೊಳ್ಳಿ. ಹಾಕಿ ತೆಗೆಯೋದಕ್ಕೆ ಈಸಿ ಆಗುತ್ತೆ. ನಂತರ ಸೈಡಲ್ಲಿ ಅರ್ಧ ಇಂಚು ಮಾತ್ರ ಬಿಟ್ಟರೆ ಸಾಕು ಮಾರ್ಜಿನ್ನು. ನಾವು ಜಾಸ್ತಿ ಬಿಡೋ ಅವಶ್ಯಕತೆ ಇಲ್ಲ. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಕೂಡ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ರಫ್ ಹೊಡ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡಿದ್ರೆ ನಮಗೆ ಸ್ಕರ್ಟ್ ಅನ್ನೋದು ಈಸಿಯಾಗಿ ತುಂಬಾ ಈಸಿಯಾಗಿ ಎಂಥವರು ಕೂಡ ಸ್ಟಿಚ್ ಮಾಡ್ಬೋದು. ಪ್ಲೀಟ್ಸನ್ನು ಯಾವ ರೀತಿ ಇಟ್ಕೋಬೇಕು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಈವನ್ನಾಗಿ ಎಲ್ಲ ಪ್ಲೀಟ್ಸು ಒಂದೇ ಥರ ಬರುತ್ತೆ. ಅದೊಂದು ಸ್ವಲ್ಪ ನಾವು ಕಲಿತ್ರೆ ಸಾಕು. ಲಂಗ ಅನ್ನೋದು ಎಂಥವ್ರು ಬೇಕಾದರೂ ಸ್ಟಿಚ್ ಮಾಡ್ಬೋದು ಈಸಿಯಾಗಿ. ಇದನ್ನು ನೀಟಾಗಿ ನೀವು ಐರನ್ ಕೂಡ ಮಾಡ್ಕೊಳ್ಳಿ. ಪ್ಲೀಟ್ಸ್ ಇಡ್ತಲ್ಲ ಐರನ್ ಮಾಡಿಕೊಂಡು ನಂತರ ಲೈನಿಂಗನ್ನೆಲ್ಲ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ನೀಟಾಗಿ ಬರುತ್ತೆ. ನಾನು ಆಲ್ರೆಡಿ ಐರನನ್ನು ಮಾಡಿದ್ದೀನಿ. ಅದನ್ನೇನು ತೋರಿಸಿಲ್ಲ. ನಾನು ಬೇರೆ ವಿಡಿಯೋದಲ್ಲಿ ಯಾವ ರೀತಿ ಐರನ್ ಪ್ಲೀಟ್ಸ್ನ ಇಟ್ಕೋಬೇಕು ಅನ್ನೋದನ್ನು ಕೂಡ ವಿಡಿಯೋ ಮಾಡಿದ್ದೀನಿ ಸಪ್ರೇಟಾಗಿ. ನೀವು ಬೇಕು ಅಂದರೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ ಆದಮೇಲೆ ಈಗ ಯಾವ ರೀತಿ ಕಾಣಿಸ್ತಿದೆ ಅಂತ ತೋರಿಸ್ತೀನಿ. ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು ಲಂಗ ಅಂತೂ. ಇದು ಲೆಹಂಗಾಗೆ ಕಸ್ಟಮರ್ ಕೊಟ್ಟಿದ್ದು. ಇದ್ರ ಬ್ಲೌಸನ್ನು ಕೂಡ ನಾನು ಆಲ್ರೆಡಿ ಕಟಿಂಗ್ ಮತ್ತು ಸ್ಟಿಚಿಂಗನ್ನು ತೋರಿಸಿದ್ದೀನಿ. ನೀವು ಬೇಕು ಅಂದರೆ ಒಂದು ಸಲ ಚೆಕ್ ಮಾಡಿ. ಚಾನಲಲ್ಲಿ ವಿಡಿಯೋ ಇದೆ. ಇದ್ರ ಬ್ಯಾಕ್ ವಿಡಿಯೋನೇ ಅದು ಇರುತ್ತೆ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಸ್ಕರ್ಟ್ ಅನ್ನೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.